ವೆಲ್ಕಮ್ ಟು ವಿಷನ್ ಮಾಸ್ಟರ್ ಅಕಾಡೆಮಿ. NTA ನ್ಯಾಷನಲ್ ಟೆಸ್ಟ್ ಏಜೆನ್ಸಿ ಅವರು ರೀಸೆಂಟ್ಲಿ ಅಂದ್ರೆ ಇದೇ ತಿಂಗಳಿಂದ NET ನೆಟ್ ಕನ್ಫರ್ಮ್ ಆಗಿದೆ. ಇದಕ್ಕಾಗಿ ಬಹಳ ಜನ ವೇಟ್ ಮಾಡ್ತಾ ಇದ್ರು. ಈ NTA ನೆಟ್ ಅಸಿಸ್ಟೆಂಟ್ ಪ್ರೊಫೆಸರ್ ಆ್ಯಂಡ್ JRFಗೆ ಭಾಳ ಹೆಲ್ಪ್ ಆಗುತ್ತೆ. ಈ ಒಂದು ನೆಟ್ ಎಕ್ಸಾಮ್ ಇತ್ತೀಚೆಗೆ ಕರ್ನಾಟಕದಲ್ಲಿಯೂ ಕೂಡ ನಾವು ಡಿಗ್ರಿ ಕಾಲೇಜ್ ಪಾಠ ಮಾಡಬೇಕಾದ್ರೆ ನೆಟ್ ಆರ್ KSET ಕಂಪಲ್ಸರಿ ಆಗಲೇಬೇಕಂತ ಈಗ ಆಲ್ರೆಡಿ ಸರ್ಕಾರ ಆದೇಶ ಹೊರಡಿಸಿದೆ. ಆ ಕಾರಣಕ್ಕಾಗಿ ಈಗ ನೆಟ್ಟು ಸೆಟ್ ಓದುವಂಥವ್ರಿಗೆ ಎರಡು ಗುಡ್ ನ್ಯೂಸ್ ಏನಪ್ಪ ಅಂತಂದ್ರೆ, ನೆಟ್ಟು ಕನ್ಫರ್ಮ್ ಆಗಿದೆ, KSET ಕನ್ಫರ್ಮ್ ಆಗಿದೆ. ನೆಟ್ಟು ಕನ್ಫರ್ಮ್ ಆಗಿದೆ. ಇದ್ರದ್ದು ಅಪ್ಲಿಕೇಶನ್ ಸ್ಟಾರ್ಟ್ ಆಗಿರೋದು 7th ಅಕ್ಟೋಬರ್ 2025ರಿಂದ 7th ನವೆಂಬರ್ ಅಂದ್ರೆ ಒಂದು ತಿಂಗಳ ಕಾಲ ಅಪ್ಲಿಕೇಶನ್ ಹಾಕಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆದಷ್ಟು ಎಲ್ಲರೂ ಬೇಗ ಅಪ್ಲಿಕೇಶನ್ ಹಾಕೋದು ಭಾಳ ಉತ್ತಮ. ಯಾಕಂದ್ರೆ ಲಾಸ್ಟ್ ಟೈಮು ಇನ್ನೊಂದು 15-20 ದಿನ ಇದ್ದಾಗ ಸರ್ವರ್ದು ಪ್ರಾಬ್ಲಮ್ ಆಗಿತ್ತು. ಸೊ ಆದ್ದರಿಂದ ಈ ನೆಟ್ ಅಸ್ಪೆನ್ಸ್ ಹಾಕುವವರು ಬೇಗ ಅಪ್ಲಿಕೇಶನ್ ಹಾಕ್ಬೋದು. ಆಲ್ರೆಡಿ 7th ಅಕ್ಟೋಬರಿಂದ ಸ್ಟಾರ್ಟ್ ಆಗಿದೆ. 2 days ಆಯಿತು, ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಬೇಗ ಅಪ್ಲಿಕೇಶನ್ ಹಾಕ್ಬೋದು. ಇದ್ರದ್ದು ಆನ್ಲೈನ್ ಫೀಸ್ ತುಂಬಲಿಕ್ಕೆ ಏನು ಮಾಡಿದಾರೆ ಅವರು 7th ನವೆಂಬರ್ 11:50ರಿಂದ 5 ಟೈಮ್ ಕೊಟ್ಟಿದ್ದಾರೆ. ನೆಕ್ಸ್ಟ್ 10th ನವೆಂಬರಿಂದ ಕರೆಕ್ಷನ್ಗೆ ಅವಕಾಶ ಕೊಟ್ಟಿದ್ದಾರೆ. ಬಟ್ ನೆಕ್ಸ್ಟ್ ಡೇಟ್ ಆಫ್ ಎಕ್ಸಾಮಿನೇಷನ್ ಯಾವಪ್ಪ ಅಂತಂದ್ರೆ ಅದ್ರ ಬಗ್ಗೆ ಅವರು ಇಂಟಿಮೇಟ್ ಮಾಡ್ತಾನಂತ ಹೇಳಿದ್ದಾರೆ. ಓಕೆ, ನೆಕ್ಸ್ಟ್ ಈಗ ಜನರಲ್ ಕ್ಯಾಟಗರಿಯವರು ಎಷ್ಟು ಪೇ ಮಾಡ್ಬೋದು, ಎಷ್ಟು ನಾವು ಅಮೌಂಟನ್ನು ಪೇ ಮಾಡ್ಬೋದು ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ. ಜನರಲ್ ಅವರು ಸಾಮಾನ್ಯವಾಗಿ 1150 ಆಗಿದೆ. ಇನ್ನು ಜನರಲ್ EWS OBC NCL ಈ ಎಕನಾಮಿಕಲ್ ವೀಕರ್ ಸೆಕ್ಷನ್ ಅವರು 600 ರೂಪಾಯಿ ಪೇ ಮಾಡ್ಬೋದು. ಇನ್ನು SC ST PWD ರಿಸರ್ವೇಷನ್ನು ಥರ್ಡ್ ಜೆಂಡರು ಇವರೆಲ್ಲ 325 325 ಏನು ಮಾಡ್ಬೋದು, ನಾವು ಪೇ ಮಾಡ್ಬೋದು. ಓಕೆ, ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ ಇದಾವೆ. ಅದರಲ್ಲಿ ಕ್ಯಾಂಡಿಡೇಟ್ ಕ್ಯಾನ್ ಅಪ್ಲೈ ಫಾರ್ UGC ನೆಟ್ ಡಿಸೆಂಬರ್ 2025 ಥ್ರೂ ದ ಆನ್ಲೈನ್. ಇದಕ್ಕೆ ಆಫ್ಲೈನ್ ಅಪ್ಲಿಕೇಶನ್ ಇಲ್ಲ, ಆನ್ಲೈನ್ ಅಪ್ಲಿಕೇಶನ್ ನಾವು ಹಾಕ್ಬೋದು. ಅದರದ್ದೇ ಅಂತ ಒಂದು ವೆಬ್ಸೈಟ್ ಐತಿ, https://ugcnet.nta.nic.in ಅಂತ. ಅದರಲ್ಲಿ ನಾವು ಅಪ್ಲಿಕೇಶನ್ ಹಾಕ್ಬೋದು. ಸಬ್ಮಿಷನ್ ಆಫ್ ದ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಮೇ ಬಿ ಡನ್ ಬೈ ಆಕ್ಸೆಸಿಂಗ್ ದ NTA ವೆಬ್ಸೈಟ್. ಹೌದಾ, ಓನ್ಲಿ ಒನ್ ಅಪ್ಲಿಕೇಶನ್ ಈಸ್ ಟು ಬಿ ಸಬ್ಮಿಟೆಡ್ ಬೈ ಕ್ಯಾಂಡಿಡೇಟ್. ನಾವು ಒಂದು ಅಪ್ಲಿಕೇಶನ್ ಮಾತ್ರ ನಾವು ಹಾಕ್ಬೋದು. ನಾವು 2 PG ಹೆಚ್ಚಿನ ಒಂದು ಸ್ನಾತಕೋತ್ತರವನ್ನು ಅಧ್ಯಯನ ಮಾಡಿದರೂ ಕೂಡ ಅಲ್ಲಿ ಅವಕಾಶ ಇಲ್ಲ. ಓನ್ಲಿ ಒನ್ ಅಪ್ಲಿಕೇಶನ್ ನಾವು ಮಾತ್ರ ಹಾಕ್ಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಕ್ಯಾಂಡಿಡೇಟ್ಸ್ ಮಸ್ಟ್ ಸ್ಟ್ರಿಕ್ಟ್ಲಿ ಫಾಲೋ ದ ಇನ್ಸ್ಟ್ರಕ್ಷನ್ ಗಿವನ್ ಇನ್ ದ ಇನ್ಫಾರ್ಮೇಷನ್ ಬುಲೆಟಿನ್ ಅವೈಲೇಬಲ್ ಆನ್ ದ NTA ವೆಬ್ಸೈಟಲ್ಲಿ ಏನು ಕೊಟ್ಟಂಥ ಇನ್ಸ್ಟ್ರಕ್ಷನ್ ನಾವೆಲ್ಲರೂ ಪಾಲನೆ ಮಾಡಬೇಕಂತ ಹೇಳಿದ್ದಾರೆ. ನೆಕ್ಸ್ಟ್, ಕ್ಯಾಂಡಿಡೇಟ್ ಮಸ್ಟ್ ಎನ್ಶ್ಯೂರ್ ದಟ್ ದ ಇಮೇಲ್ ಅಡ್ರೆಸ್ ಆ್ಯಂಡ್ ಮೊಬೈಲ್ ನಂಬರ್ ಪ್ರೊವೈಡೆಡ್ ಇನ್ ದ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಆರ್ ದೇರ್ ಔನ್ ಆರ್ ಅ ಪೇರೆಂಟ್ಸ್ ಆರ್ ಅ ಗಾರ್ಡಿಯನ್ಸ್ ಓನ್ಲಿ accessible, as all information communication will be sent by NTA through ಇಮೇಲಲ್ಲಿ ನಮ್ಗೆ ಅವರೆಲ್ಲ ಮಾಹಿತಿಯನ್ನು ಕಳಿಸ್ತಾರೆ. ಈ ಇಮೇಲ್ ಅಡ್ರೆಸ್ ಮತ್ತು ಮೊಬೈಲ್ ನಂಬರ್ ಕರೆಕ್ಟ್ ಆಗಿರ್ಬೇಕಂತ ಹೇಳ್ತಾ ಇದ್ದಾರೆ. ಓಕೆ, ಆದಷ್ಟು ಎಲ್ಲರೂ ಕೂಡ ಬೇಗ NTA ಅಪ್ಲಿಕೇಶನನ್ನು ಹಾಕ್ರಿ. ಈ NTA ಅಂದ್ರೆ ನೆಟ್ ಎಕ್ಸಾಮ್ ನಮ್ಗೆ ಭಾಳ ಹೆಲ್ಪ್ಫುಲ್ ಐತಿ. ಈ ನೆಟ್ ಎಕ್ಸಾಮಿಂದ ನಾವು JRF ಆಗಿರ್ಬೋದು, ನೆಕ್ಸ್ಟ್ ಈ ಅಸಿಸ್ಟೆಂಟ್ ಪ್ರೊಫೆಸರ್ ಕನ್ಫರ್ಮ್ ಆದಾಗ ನಮ್ಗೆ ಹತ್ತಲಿಕ್ಕೆ ಭಾಳ ಅನುಕೂಲ ಆಗುತ್ತೆ. ಓಕೆ, ಥ್ಯಾಂಕ್ ಯು ಎವ್ರಿವನ್.